ತ್ರೈಲೋಕ್ಯ ಸಂಪದಾಲೇಖ್ಯ ಸಮನ್ಲೇಖನ ಬಿತ್ತಹಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಸ್ತುತೆ. ಪ್ರಥಮದಲ್ಲಿ ಕುಲದೇವರಾಗಿರ್ತಕ್ಕಂಥ ಉಜ್ಜಯಿನಿಯ ಮರುಸಿದ್ದೇಶ್ವರನ ಅಂತರಾತ್ಮದಲ್ಲಿ ಬರೆಸಿಕೊಂಡು ಕ್ಷೇತ್ರನಾಥ ಗುರು ಕೊಟ್ರೇಶ್ವರನ್ನ ಹಾಗೂ ಗುರುದೀಕ್ಷೆ ಕೊಟ್ಟಿರ್ತಕ್ಕಂಥ ಶಂಕರ ಸ್ವಾಮಿಗಳನ್ನ ಅಂತರಾತ್ಮದಲ್ಲಿ ಸ್ಮರಿಸಿಕೊಂಡು ತದನಂತರ ಕೊಟ್ಟೂರೇಶ್ವರರ ಆಗಮನ 16ನೇ ಶತಮಾನ ಅಂತ ಹೇಳ್ತದೆ. ಅನೇಕ ಪವಾಡಗಳು, ಸಾವಿರಾರು ಪವಾಡಗಳಿದ್ದಾವೆ. ಅದರಲ್ಲಿ ನಾನು ನೋಡಿರ್ತಕ್ಕಂಥ ಪವಾಡಗಳು 106 ಇದ್ದಾವೆ. ನನ್ನದೇ ಪವಾಡಪ್ಪ ಅಂದರೆ, ನಾನು ಸ್ವಾಮಿಯಾಗಿ 2ನೇ ವರ್ಷ ರಥೋತ್ಸವ ನಡಿಬೇಕಾದ್ರೆ ರಥೋತ್ಸವ ನಡೆಯಕ್ಕೆ ಅಲ್ಲಿ ಒಂದು ಗೂಳಿ ನೋಡ್ತಾ ಇದ್ವಿ, ತೀರ ಕೂತಲ್ಲಿ ನೋಡ್ತಾ ಇದ್ದೀವಿ. ಆ ಗೂಳಿ ಬಂದು ಒಂದು ಜನರನ್ನ ದೂಗ್ತಾ ಇದೆ, ಅದೇನು ಇರಿತಾ ಇಲ್ಲ, ದೂಗ್ತಾ ಇದೆ. ನಾವು ನೋಡಿದಪ್ಪ ಈ ಪುಣ್ಯಾತ್ಮ ಇಲ್ಲಿ ಯಾಕೆ ಬಂದ ಅಂತ ನಾವು ಆಲೋಚನೆ ಮಾಡಿದ್ವಿ. ಆಯ್ತು, ಒಂದೂವರೆ ನಿಮಿಷ ಅದು ಮುಂದೆ ಆ ಸ್ಥಳಕ್ಕೆ ಹೋದಾಗ ಜನರನ್ನ ಪೊಲೀಸರು ಬಂದು ಅವಾಯ್ಡ್ ಮಾಡಿದ್ದಾರೆ, ಜಾಗನೆಲ್ಲ ಗೂಳಿ ಹೋಗೋದು. ಆ ಸ್ಥಾನಕ್ಕೆ ಅಲ್ಲಿ ರಥೋತ್ಸವ ಬಂತು, ಅದು ಹಳಿ ಕಟ್ಟಾಗಿ ಸೀದಾ ದೇವ್ರ ಮಲ್ಕೆ ಮಾಡ್ತು. ಜಸ್ಟ್ 20 ಸೆಕೆಂಡ್. ನಮಗೇನಾಯ್ತು ಗೊತ್ತಿಲ್ಲ. ಎಲ್ಲ ಜನಾಂಗ ನಮ್ಮ ಅರ್ಚಕರಾಗಲಿ ಆಯ್ಗಾರ ಆಗಲಿ ಎಲ್ಲ ಎಗಿರ್ಕೊಂಡು ಪಾಪ ಜೀವ ಭಯಿಂದ ಹೋಗ್ಬಿಟ್ರು. ನನಗೇನಾದ್ರು ಒಟ್ಟು ಗೊತ್ತಿಲ್ಲ. ನಾನು ಹಂಗೆ ಸರ್ಕೊಂಡು ಹಂಗೆ ದೇವ್ರು ಬಂದು ಎದಿ ಮೇಲೆ ಬಂದ್ಬಿಟ್ಟು ದೇವ್ರು ಹಂಗೆ ಹಿಡ್ಕೊಂಡು ನಂಗೆ ದೇವ್ರು ಹಿಡ್ಕೊಂಡೆ ಅಲ್ಲಿ 20 ಸೆಕೆಂಡ್. ನನಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಮತ್ತು ಆಮೇಲೆ ಒಬ್ಬ ಅರ್ಚಕ ಬಂದು ಬುದ್ಧಿ ಅಂತಂದ. ದೇವ್ರು ಅಂತಂದು ಕೇಳಿದೆ ನಾನು. ಆಮೇಲೆ ದೇವ್ರು ಅಂತ ಕೇಳಿದೆ, ಏನು ಅಂತ ಕೇಳಿದೆ. ದೇವ್ರು ತಗೊಂಡು ಹೋಗಪ್ಪ ಅಂತಂದು ಹೇಳಿದೆ. ಅಷ್ಟೇ. ಆಮೇಲೆ ಕಲಿದು ದೇವ್ರು ತಗೊಂಡದ್ದು ಅವರು ಹೋಗ್ಬಿಟ್ರು ಅವರು. ಆಮೇಲೆ ನಾನು ಎದ್ದು ನೋಡ್ತೀನಿ, ಯಾರ್ಯಾರಿಲ್ಲ ತೇರ್ನಾಗ, ಎಲ್ಲ ನಿಶ್ಶಬ್ದ ಇದೆ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಬುದ್ಧಿ ಹೊರಗಡೆ ಬರೀ ಫಸ್ಟ್ ನೀವು ಅಂತಂದು ಹೊರಗಡೆ ಬಂದ್ಕೊಂಡು ನಾನು ನಮ್ಮಲ್ಲಿ ಹಾಕಿಕೊಂಡಿದ್ರು. ನನಗೇನಾಗಿಲ್ಲಪ್ಪ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಫಸ್ಟ್ ಅಂತೇಳಿ ದೇವಸ್ಥಾನಕ್ಕೆ ನಡ್ಕೊಂಡ್ಬಂದು. ಅಂಥ ದೊಡ್ಡ ದೇವರು 6 ಲಕ್ಷದಿಂದ 7 ಲಕ್ಷ 8 ಲಕ್ಷ ಜನ ಸೇರ್ತಕ್ಕಂಥದ್ದು. ಬರೀ ಪಾದಯಾತ್ರೆ ಬರೀ 2.5 ಲಕ್ಷ ಜನ ಸೇರ್ತಾರೆ. ಅಂತ ಸುತ್ತಮುತ್ತಲು ನಮ್ಮ ಲೆಕ್ಕ ಹಾಕಿ, ನಮ್ಮ ಕೊಟ್ಟರಲ್ಲೇ 1 ಲಕ್ಷ ಜನ ಐತಿ. ಅಂಥ 6-7 ಲಕ್ಷ ಜನ ಸೇರಿದಂಥ ಜನದಲ್ಲಿ ಒಂದು ಕ್ಲಾಸ್ ಯಾರಿಗೂ ನನಗೆ ಅನಿಸಿದ್ಗೂ ಒಂದು ರಕ್ತದ ಕಲೆ ಇಲ್ಲ. ಅಂಥ ಪವಾಡ ಪಾಣಿದಂಥ ಮಹಾಪುರುಷ ಕೊಟ್ರೇಶ್ವರ. ಇಲ್ಲಿ ನಾವು ಸ್ವಾಮಿಗಳಾಗಿ ಕ್ರಿಯಾಮೂರ್ತಿಗಳನ್ನು ನಿತ್ಯ 5 ಪೂಜೆ ಕೊಟ್ರೇಶ್ವರ್ಗೆ. ಅದು ಕ್ರಿಯಾ ಪೂಜೆ, ತ್ರಿಕಾಲ ಪೂಜೆ. ಇಲ್ಲಿ ನಡ್ತಕ್ಕಂಥ ಕರ್ನಾಟಕದಲ್ಲಿ ಯಾವ ಪೂಜೆನೂ ನಡೆಯಲ್ಲ. ಇಲ್ಲಿ ಗುರುಗಡೆಯಿಂದ ಗುರು ಕೊಟ್ರೇಶ್ವರ ಕ್ರಿಯೆ ತೊಗೊತಾನೆ. ಅದೇ ಶಕ್ತಿ ಅಂತಂದು ಹೇಳ್ತಾರೆ ಅವರು. ವಿಭೂತಿ ರುದ್ರಾಕ್ಷಿ ಅದು ಮಹಾಪವಾಡ ತಂದು. ಯಾರು ರುದ್ರಾಕ್ಷಿ ವಿಭೂತಿ ಹಚ್ಕೊಂತಾರೋ ಅವ್ರ ಪಾಪ ಎಲ್ಲ ಕಳೀತಾವೆ ಅಂತಂದ್ರೆ ಅದು ಕೊಟ್ರೇಶ್ವರ ಹೇಳ್ತಾನೆ. ಅವ್ರು ದರ್ಶನ ಮಾಡ್ತಕ್ಕಂಥ ಮಹಾಭಕ್ತರು ಸಾಕಷ್ಟು ಮಂದಿ ಉದ್ಧಾರ ಆಗ್ಯಾರೆ. ಇಲ್ಲಿ ಯಾವುದು ಜಾತಿ ಜನಾಂಗ ಯಾವುದೂ ಇಲ್ಲ. ಮೊನ್ನೆ ಮತ್ತೇಳಿಯಲ್ಲಿ ಕುರುಬೂರು ಜನಾಂಗ ನಮ್ಮನ್ನು ಕರ್ಕೊಂಡೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದ್ರು. ಆಮೇಲೆ ಇಲ್ಲಿ ಬಸ್ಪೇಟೆಯಲ್ಲಿ ಮೊನ್ನೆ ರಾಮದೇವ್ ಗುರೂಜಿ ಅವ್ರ ಸತಿಗೂ ಹೋಗಿ ರಾಮದೇವ್ ಗುರುನಿಜನ ಕೊಪ್ಪಳ ಜಗದ್ಗುರು ನಮ್ಮ ಕರ್ಕೊಂಡೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಅಂದರೆ ನಮ್ಮ ಕೊಟ್ರೇಶ್ವರಿಗೆ ಜಾತಿ ಭೇದನೇ ಇಲ್ಲ. ಹರಿಜನರ ಕಡೆಯಿಂದ ಆರತಿ ಬೆಳೆಸ್ಕೊಂಡು ಮುಂದೆ ಹೋಗ್ತಕ್ಕಂಥ ಮಹಾಪುರುಷ ಆತ. ಇಂಥ ಹೇಳ್ತಕ್ಕಂಥ ಕೊಟ್ಟೂರೇಶ್ವರನ ಹೇಳ್ಬೇಕಪ್ಪ ಅಂದರೆ ಇನ್ನೂ ಸಾವಿರಾರು ಅನುಭವದಲ್ಲಿ ತಕ್ಕಂಗೆ ನಾನು ಸ್ವಾಮಿ ಆಗಿರ್ತಕ್ಕಂಥ ಬಂದರೆ ಸ್ವಾಮಿ ಆಗಬೇಕು ಅಂತ ಆಸೆ ಪಟ್ಟೆ ನಾನು. ಯಾವ ಕೊಟ್ರೇಶ್ವರ ಸ್ವಾಮಿ ಆಗ್ಬೇಕಂತಂದು. ಇಲ್ಲಿ ಸ್ವಲ್ಪ ಜನಗಳು ನನಗೆ ಇದ್ದವರು ವಿರೋಧ ಮಾಡಿದರು. ಆಯಿತು, ನನಗೇನು ಬೇಜಾರಾಗಲಿಲ್ಲ. ಅಲ್ಲಿ ದೇವರ ಸಂಕಲ್ಪ ಮಾಡ್ಕೊಂಡೆ, ಏನಪ್ಪ ಕೊಟ್ರೇಶ್ವರ, ನಾನು ನಿನಗೆ ಕ್ರಿಯೆ ಕೊಡ್ತಕ್ಕಂಥ ಸ್ವಾಮಿಗಳು ಆಗ್ಬೇಕಂತ ನಾನು ಆಸೆ ಪಟ್ಟಿದ್ದೆ. ನನ್ನ ಆತ್ಮ ನಿನಗೆ ಗೊತ್ತಿದ್ದೇ ಐತಿ, ಅದು ನಿನಗೆ ಬಿಟ್ಟಿದ್ದಪ್ಪ ದೇವ್ರೆ ಅಂತಂದೆ. 9 ವರ್ಷ 6 ತಿಂಗಳು 18 ದಿವಸ ಅಲ್ಲಿಗೆ ಮತ್ತೆ ಆಮೇಲೆ ಇನ್ನೊಂದು ಸರ್ತಿ ಅವಕಾಶ ಬಂತು. ಒಬ್ಬ ಸ್ವಾಮಿಗಳಿದ್ದು ಅವರು ಸ್ವಲ್ಪ ಅನಾನುಕೂಲಾಗಿ ಸ್ವಲ್ಪ ಶುಗರಾಗಿ ಅವ್ರು ತೀರ್ಕೊಂಡ್ರು. ಆ ಟೈಮಲ್ಲಿ ಮತ್ತೆ ಕುಟುಂಬ ದೈವಕ್ಕಂದ್ರೆ ಎಲ್ಲ ಸ್ವಲ್ಪ ಶಿವಪ್ರಕಾಶ್ ಸ್ವಾಮಿಗಳು ಆಗ್ಬೇಕು ಅಂತೇಳಿ ಮತ್ತೆ ಇವೆಲ್ಲ ಕೂತ್ಕೊಂಡು ನಾನು ಮತ್ತೆ ಚಾಯ್ಸ್ ಮಾಡಿದ್ರು. ಚಾಯ್ಸ್ ಮಾಡಿದ್ಮೇಲೆ ಮತ್ತೆ ನಾನು ಗುರು ದೀಕ್ಷೆ ಪಡ್ಕೊಂಡು ಯಾರು ನಮ್ಮ ಶಂಕರ ಸ್ವಾಮಿಗಳಿಂದ ಉತ್ತಂಗಿ ಸಂಸ್ಥಾನ ಮಾಡಿದ್ರಿಂದ ಮತ್ತೆ ಅಲ್ಲಿ ಗುರು ದೀಕ್ಷೆ ತಗೊಂಡು ನನ್ನ ಮೆರವಣಿಗೆ ಮುಖಾಂತರ ಮತ್ತೆ ಕೊಟ್ರೇಶ್ವರ್ಗೆ ಬಾಗಿಲು ಮತ್ತೆ ತಟ ಇದ್ದೇನೆ. ಅಲ್ಲಿ ನಾನು ಸಂಕಲ್ಪ ಮಾಡಿ, ನಾನು ಸ್ವಾಮಿಗಳವರು ನಿನ್ನ ಬಾಗಿಲು ತಟ ಇಲ್ಲ ಅಂತ ನಾನು ಅವ್ರ ಹತ್ರ ಕೊಟ್ರೇಶ್ವರ ಸಂಕಲ್ಪ ಮಾಡ್ಕೊಂಡಿದ್ದೆ. ಅದಂತೆ ಅವ್ರು ನನ್ನ ಆಸೆ ಸತಿ ನಾನು ನೆರವೇರಿಸ್ಯಾರ. ಇದಕ್ಕಿಂತ ದೊಡ್ಡ ಪವಾಡ ನನಗೆ ಜೀವಮಾನ ನಡೆದಿಲ್ಲ. ಸಾಕಷ್ಟು ಭಕ್ತರಿಗೆ ನಾನು ಇಲ್ಲಿ ಸ್ವಾಮಿಗಳಾಗಿ ಒಂದು 5 ಅಮಾವಾಸ್ಯೆ ಬಾರಮ್ಮ ನಿನ್ನ ಮದುವೆ ಆಗ್ತೈತಿ, ಒಂದು ವರ್ಷ ಇಟ್ಕೊಳ್ಳಮ್ಮ ಮಕ್ಕಳಾಗ್ತವೆ. ಇಂಥ ಸಾಕಷ್ಟು ನಂತರ ಉದಾಹರಣೆಗಳದಾವೆ. ಒಂದಲ್ಲ ಎರಡಲ್ಲ 100 ಅದಾವೆ. ಮೊನ್ನೆ ರಾಮರು ಒಂದು ಹುಡುಗಿ ವಾಲ್ಮೀಕಿ ಜನಾಂಗ ಇರ್ಬೋದು ಅವರು. ಆಮೇಲೆ SSLC ಪಾಸ್ ಆಗೈತೆ ಪಜಿ, ನಮ್ಮದು ಓದಕ್ಕೆ ಮುಂದೆ ಅನುಕೂಲ ಇಲ್ಲ ಅಂದ. ಆ ಕೈ ನೋಡಿದಪ್ಪ ಅಂದರೆ ಉದ್ಯೋಗ ಅವಕಾಶ ಐತೆ. ಇಲ್ಲಮ್ಮ ನಿಮ್ಗೆ ಉದ್ಯೋಗ ಅವಕಾಶ ಐತಿ, ಸ್ವಲ್ಪ ಒಳ್ಳೇದಾಕೈತೆ ಅಂತ ನಾನು ಹೇಳಿದೆ. ಆದರೂ ಅವಾಗ ಬಡತನ. ನಾನು 3 ಹೆಣ್ಮಕ್ಳದ್ದು ತಂದೆ ಅಪ್ಪಾಜಿ. ನನ್ನ ಮಗ ತಮ್ಮ ಬರೋದ, ನಮ್ಮ ತಂದೆ ತಾಯಿ ಕೂಲಿ ಮಾಡ್ಕೊಂಡು ನಾನು ಜೀವನ ಮಾಡಬೇಕು, ನನ್ನ ಕೈಯಲ್ಲಿ ಆಗೋದಿಲ್ಲ ಓದೋದು ಅಂತಂದು. ಆಮೇಲೆ ಏನು ತಮ್ಮ ಸೊಂಡೂರಿಗೆ ಏನು ಕೆಲಸ ಮಾಡ್ತಂತೆ. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಮ್ಮ ಅಂತ ಹೇಳಿದೆ. ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ, ಇಲ್ಲ ಓದ್ಸೋರಿಗೆ ಒಳ್ಳೇದಾಕೈತೆ ಅಂತಂದು. ಮತ್ತು ಆಮೇಲೆ PUC ಓದಿ ಪಾಸ್ ಆಗೋದು ಅವಳಿಗೆ ಒಂದು ಸ್ವಲ್ಪ ಪೊಲೀಸ್ ಸೆಂಟ್ರ್ ಹಾಕೊಂಡ್ಲು, ಪೊಲೀಸ್ ಕೆಲಸ ಆಗೇ ಬಿಡ್ತಾವೆ. ಅವಳಿಗೆ ಇವತ್ತಿನವರೆಗೂ ವಾಲ್ಮೀಕಿ ಜನಾಂಗ ಅನ್ನಂಗೆಲ್ಲ ನಮ್ಮ ವೀರಶೈವ ಸತಿ ಅಷ್ಟು ನಡ್ಕೊಳ್ಳಲ್ಲ. ಅಷ್ಟು ಭಕ್ತಿ ಅಂತ ಬಂದಪ್ಪ ಅಂದ್ರೆ ಮಡಿ ಪೂಜೆಯಿಂದ ಮಾಡ್ಕೊಂಡು ಕೊಟ್ಟೇಶ್ವರ ಬರ್ತಾಳೆ. ಮತ್ತು ಅವ್ರು ಎಲ್ಲಿರ್ಬೇಕು ಅಲ್ಲೇ ಏನು ತನಕ ಅನ್ನ ಮಾಡ್ತಾಳೆ ಪಾಪ. ನಾವು ಒಳಗೆ ಬರಲ್ಲ ಪಜಿ, ನಾವು ಇಷ್ಟೊಂದು ಜಾಗ ಅಂತಂದು ಅಭಿಷೇಕ ಮಾಡ್ತಾಳೆ, ಮತ್ತು ಅನ್ನದಾನ ಮಾಡ್ತಾಳೆ. ಹಿಂಗೆ ಸಾಕಷ್ಟು ಪವಾಡಗಳು ಸಾಕಷ್ಟು ಅದ ನಮ್ಮ ಹತ್ರ. ನೀವು ಹೆಂಗೆ ಕೊಟ್ಟೇಶ್ವರ ನಡ್ಕೊಂತೀರೋ ಹಂಗೆ ಪಡ್ಕೊಂಡಂಗೆ.
ಮತ್ತು ಹಂಗಿಂದ ಬರಬೇಡ್ರಿ. ಕೊಟ್ರೇಶ್ವರದವರಿಗೆ ನಿನಗಾರ ಸರಿಯೇ ಸರಿ ಅಂದವ್ರು ಅಲ್ಲು ಮರಿಯೇ ಬಹುಪರಾಕ್ ಅಂತಂತಾರೆ. ಅಂದರೆ ಕೊಟ್ರೇಶ್ವರ ಯಾರು ಹಿಡ್ಕೊಂಡ್ರು ಅವ್ರಂಥ ಧನ್ಯರಾದ್ರಂತ ಲೆಕ್ಕ. ಯಾವುದು ಜಾತಿ ಜನಾಂಗ ಇಲ್ಲ. ಫಸ್ಟ್ ನಮ್ಮ ಆತ್ಮ ಶುದ್ಧಿ ಇರಬೇಕು. ನಾವು ಮಾಡ್ತಕ್ಕಂಥ ಅವಿಚಾರ ಮಾಡ್ಕೊಂಡು ಬಂದು ಕೊಟ್ರೇಶ್ವರ ಬೇಡ್ಕೊಂತ ದೇವ್ರು ಒಪ್ಪಲ್ಲ. ಫಸ್ಟ್ ನಿಮ್ಮ ಆತ್ಮ ಶುದ್ಧಿ ಇಟ್ಕೊಳ್ರಿ, ನಿಜವಾದ ಭಕ್ತಿಯಿಂದ ನಡ್ಕೊಳ್ರಿ. ಒಂದು 5 ನಿಮಿಷ ನಡ್ಕೊಳ್ರಿ, 9 ನಿಮಿಷ ನಡ್ಕೊಳ್ರಿ. ನಿಮ್ಮ ಸಂಕಲ್ಪ ಮಾಡ್ಕೊಳ್ರಿ, ನನ್ನ ಮಗಳು ಮದುವೆ ಆಗಿರಲೋ ಅಥವಾ ನಮ್ಮ ಕಷ್ಟ ಪರಿಹಾರ ಆಯಿತು, ನಮಗೆ ರೋಗ ಇಷ್ಟ ಆಗಿರೋ, ಯಾವ್ದು ಬೇಕಾದ್ರೂ ಪರಿಹಾರ ಮಾಡ್ತಕ್ಕಂಥ ಸದ್ಗುರು ಕೊಟ್ರೇಶ್ವರ, ಮಹಾ ಸದ್ಗುರು ಕೊಟ್ರೇಶ್ವರ. ನಾನು ಇಷ್ಟಂತ ಹೇಳ್ತಾ ಎಲ್ಲ ಜನಾರ್ಥಿಗಳು ಕೊಟ್ರೇಶ್ವರ ಬನ್ನಿ. ನಮ್ಮ ಮುಂದಿನ 4 ತಾರೀಕು ಕೊಟ್ರೇಶ್ವರ ರಥೋತ್ಸವ ಇದೆ. ಎಲ್ಲ ಪಾಲ್ಗೊಳ್ರಿ, ಕೊಟ್ರೇಶ್ವರ ದರ್ಶನ ಮಾಡಿರಿ. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ, ನಿಮ್ಮ ಸದುಪಯೋಗ ಆಗಲಿ, ನಿಮ್ಮದು ಕಷ್ಟ ಎಲ್ಲ ಪರಿಹಾರ ಆಗಿ ನಿಮ್ಮ ಮಕ್ಕಳು ಮರಿ ವಿದ್ಯಾಭ್ಯಾಸ ಎಲ್ಲ ಮುಗಿಲಿ, ಮಕ್ಕಳು ಮರಿ ಎಲ್ಲ ಮದುವೆ ಆಗಲಿ, ಸಂತಾನ ಪ್ರಾಪ್ತಿ ಆಗಲಿ, ಮನೆಗೆ ಉದ್ಧಾರ ಆಗಲಿ ಅಂತ ಹೇಳ್ತಾ ನಾನು ಒಂದು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಶಿವೋಹಂ. ಶಾಂತಿ ಶಾಂತಿ.